ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 17ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಚುನಾವಣಾ ಬಾಂಡ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು: ಚುನಾವಣಾ ಆಯೋಗಕ್ಕೆ ದೇಣಿಗೆ, ಮತದಾರರಿಗೆ ದೇಣಿಗೆ, ರಾಜಕೀಯ ಪಕ್ಷಕ್ಕೆ ದೇಣಿಗೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ರಾಜಕೀಯ ಪಕ್ಷಕ್ಕೆ ದೇಣಿಗೆನ ಕೊಡುವುದಕ್ಕೆ ಈ ಒಂದು ಚುನಾವಣಾ ಬಾಂಡ್ ಸಂಬಂಧಪಡುತ್ತೆ. ಈ ಚುನಾವಣಾ ಬಾಂಡ್ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ಅಸಾಂವಿಧಾನಿಕ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಘೋಷಣೆಯನ್ನ ಮಾಡಿ ರದ್ದುಪಡಿಸಿರುತ್ತೆ. ಹಾಗಾದ್ರೆ ಚುನಾವಣಾ ಬಾಂಡ್ ಅಂದ್ರೆ ಏನು, ಯಾಕೆ ಸುಪ್ರೀಂ ಕೋರ್ಟ್ ಈ ಒಂದು ಚುನಾವಣಾ ಬಾಂಡ್ ಯೋಜನೆಯನ್ನ ರದ್ದುಪಡಿಸ್ತಾ ಇದೆ, ಈ ಒಂದು ಕಾನ್ಸೆಪ್ಟ್ ಅನ್ನು ನಾವು ತಿಳ್ಕೋಬೇಕಾಗತ್ತೆ. ನಾವು ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ದೇಣಿಗೆನ ಕೊಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾವು ಬಿಜೆಪಿ ಪಕ್ಷಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆನ ಕೊಡಬೇಕು ಅಂತ ಅನ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಬಿಜೆಪಿ ಪಕ್ಷಕ್ಕೆ ನಾವು 1 ಲಕ್ಷ ರೂಪಾಯಿನ ಕೊಡೋಕೆ ಆಗೋದಿಲ್ಲ. ಅವಾಗ ಏನು ಮಾಡಬೇಕು ಅಂದರೆ 1 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ನಾವು SBIಗೆ ಹೋಗಬೇಕು. SBI ಒಂದು ಶಾಖೆಗೆ ಹೋಗಬೇಕಾಗತ್ತೆ. SBI ಏನು ಮಾಡುತ್ತೆ, 1 ಲಕ್ಷ ರೂಪಾಯಿನ ಡೆಪಾಸಿಟ್ ಮಾಡ್ಕೊಳ್ಳುತ್ತೆ. ನಾವು ಕೊಟ್ಟಂತಹ 1 ಲಕ್ಷ ಅಮೌಂಟನ್ನು ಡೆಪಾಸಿಟ್ ಮಾಡ್ಕೊಳ್ಳುತ್ತೆ. ಅದರ ಬದಲಾಗಿ ನಮಗೆ ಒಂದು ಬಾಂಡನ್ನು ಕೊಡುತ್ತೆ. ಈ ಒಂದು ಸ್ಯಾಂಪಲ್ ಬಾಂಡ್ ಇದೆ ಅಲ್ವಾ, ಈ ರೀತಿಯಾದಂತಹ ಒಂದು ಬಾಂಡನ್ನು ಕೊಡುತ್ತೆ. ಈ ಬಾಂಡ್ ಮುಖಾಂತರ ಈ ಒಂದು ರಾಜಕೀಯ ಪಕ್ಷ, ಎಕ್ಸಾಂಪಲ್ ಬಿಜೆಪಿ ಏನಿದೆ, ತನ್ನ ಒಂದು ಖಾತೆ ಏನಿರುತ್ತೆ SBIನಲ್ಲಿ ತನ್ನ ಒಂದು ಖಾತೆಯನ್ನು ಇರುತ್ತೆ, ಆ ಖಾತೆಯ ಮುಖಾಂತರ ಈ ಬಾಂಡನ್ನು ಬಳಸಿ ಆ 1 ಲಕ್ಷ ರೂಪಾಯಿನ ಪಡ್ಕೋಬಹುದು. ಅಂದರೆ ಇಲ್ಲಿ ದೇಣಿಗೆ ಕೊಡುವವರು ಮತ್ತು ದೇಣಿಗೆ ತೆಗೆದುಕೊಳ್ಳುವಂಥ ಪಕ್ಷ ಅದರ ನಡುವೆ ಇಲ್ಲಿ ಏನಾಗುತ್ತೆ ಅಂದರೆ SBI ಇರುತ್ತೆ. SBI ಮುಖಾಂತರ ಒಂದು ಆ ಬಾಂಡ್ ಮುಖಾಂತರ ಇಲ್ಲಿ ನಾವು ದೇಣಿಗೆಯನ್ನು ಕೊಡೋದಕ್ಕೆ ಚುನಾವಣಾ ಬಾಂಡ್ ಯೋಜನೆ ಅಂತ ಕರೀತಾರೆ. ಈ ಚುನಾವಣಾ ಬಾಂಡ್ ಯೋಜನೆ ಏನಿದೆ ಇದನ್ನ ಪಾರದರ್ಶಕತೆ ಒಂದು ಮೇಂಟೆನೆನ್ಸ್ ಮಾಡೋಕೆ, ಸೊ ಒಂದು ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೆನೆನ್ಸ್ ಮಾಡೋಕೆ ಈ ಯೋಜನೆನ ಜಾರಿಗೆ ತರಲಾಗುತ್ತೆ. ಈ ಚುನಾವಣಾ ಬಾಂಡ್ ಮೇಲೆ ಮುಖ್ಯವಾಗಿ 3 ಮಾಹಿತಿಗಳಿರುತ್ತೆ. ಒಂದು, ಎಷ್ಟು ಹಣವನ್ನು ದೇಣಿಗೆ ಕೊಡಲಾಗಿದೆ, ಯಾವ ದಿನಾಂಕದಂದು ದೇಣಿಗೆನ ಕೊಟ್ಟಿದ್ದಾರೆ, ಮತ್ತು ಯಾವ ಶಾಖೆಯಲ್ಲಿ, ಬ್ಯಾಂಕಿನ ಯಾವ ಶಾಖೆಯಲ್ಲಿ ದೇಣಿಗೆನ ಕೊಟ್ಟಿದ್ದಾರೆ. ಇಷ್ಟು ಮಾಹಿತಿ ಇರುತ್ತೆ. ಇದು ಬಿಟ್ಟರೆ ಬೇರೆ ಯಾವುದೇ ಮಾಹಿತಿ ಇರೋದಿಲ್ಲ. ಆದರೆ ಮುಖ್ಯವಾಗಿ ಇಲ್ಲಿ ಇರಬೇಕಾಗಿದ್ದು ಇನ್ನೂ 2 ಮಾಹಿತಿ ಇರಬೇಕಾಗಿತ್ತು. ಯಾಕಂದ್ರೆ ಈ ಯೋಜನೆ ಜಾರಿಗೆ ತಂದಿರುವ ಉದ್ದೇಶ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ಮೇಂಟೈನ್ ಮಾಡೋಕೆ. ಹಾಗಾದ್ರೆ ಇಲ್ಲಿ ದೇಣಿಗೆ ಕೊಟ್ಟವರ ಮಾಹಿತಿ ಕೂಡ ಇರಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿಯವರು 1 ಕೋಟಿ ಏನಾದರೂ ಬಿಜೆಪಿಗೆ ದೇಣಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ಹಾಗಾಗಿ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರಾದರೂ ದೇಣಿಗೆ ಕೊಟ್ರೆ, ಯಾಕಂದ್ರೆ ಎಲ್ಲ ಕೋಟಿಗಟ್ಟಲೆ ದೇಣಿಗೆನ ಕೊಡ್ತಾರೆ, ಆ ದೇಣಿಗೆ ಕೊಟ್ಟಂತವರ ಮಾಹಿತಿ ಕೂಡ ಇರಬೇಕಾಗಿತ್ತು. ಬಟ್ ಮಾಹಿತಿ ಇರೋದಿಲ್ಲ. ಮತ್ತು ದೇಣಿಗೆ ಪಡೆದ ಪಕ್ಷದ ಮಾಹಿತಿ ಕೂಡ ಇರೋದಿಲ್ಲ. ಹಾಗಾದ್ರೆ ಇದು ಯಾವ ರೀತಿಯಾದಂತಹ ಟ್ರಾನ್ಸ್ಪರೆನ್ಸಿ, ಯಾವ ರೀತಿಯಾದಂತಹ ಪಾರದರ್ಶಕತೆ? ಹಾಗಾಗಿ ಇವಾಗ ಪ್ರಸ್ತುತ ಏನಾಗಿದೆ, ಸುಪ್ರೀಂ ಕೋರ್ಟ್ ಈ ಒಂದು ಯೋಜನೆ ಅನ್ಕಾನ್ಸ್ಟಿಟ್ಯೂಷನಲ್, ಅಸಾಂವಿಧಾನಿಕ ಅಂತ ಹೇಳಿ ಘೋಷಣೆಯನ್ನ ಮಾಡಿ ರದ್ದುಪಡಿಸಿರುತ್ತೆ. ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅನ್ನ, ಕಂಪ್ಲೀಟ್ ಚುನಾವಣಾ ಬಾಂಡ್ ಯೋಜನೆಯನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಒಂದು ತೀರ್ಪನ್ನ ನೀಡಿ ರದ್ದುಪಡಿಸಿದೆ. ಈ ಚುನಾವಣಾ ಬಾಂಡ್ ವ್ಯವಸ್ಥೆಯನ್ನ 2017ರಲ್ಲಿ ಹಣಕಾಸು ಮಸೂದೆ ಮೂಲಕ ಪರಿಚಯಿಸಲಾಗುತ್ತೆ. ಮುಂದೆ 2018ರಲ್ಲಿ ಕೂಡ ಜಾರಿಗೆನ ತರಲಾಗುತ್ತೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಕೂಡ, ಯಾವಾಗ ಜಾರಿಗೆ ಬಂತು ಅಂತ ಕೂಡ ಒಂದು ಪ್ರಶ್ನೆ ಕೇಳಬಹುದು. 2018ನಲ್ಲಿ ಇದನ್ನ ಜಾರಿಗೆ ತರಲಾಗುತ್ತೆ.
ಈ ಒಂದು ಯೋಜನೆ ಅಡಿಯಲ್ಲಿ ದಾನಿಗಳು, ಫಾರ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿಯವರಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಸ್ಗಳು ತಮ್ಮ ವಿವರಗಳನ್ನು ಬಹಿರಂಗಪಡಿಸದೆ, ತಮ್ಮ ಒಂದು ಇನ್ಫಾರ್ಮೇಷನ್ ಅನ್ನು ಬಹಿರಂಗಪಡಿಸದೆ ಅನಾಮಧೇಯವಾಗಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಬಹುದಾಗಿತ್ತು. ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಖಾಂತರ, ಕೇವಲ ಭಾರತೀಯ ಸ್ಟೇಟ್ ಬ್ಯಾಂಕ್ ಮುಖಾಂತರ ಮಾತ್ರ ದೇಣಿಗೆಯನ್ನು ಕೊಡಬಹುದು. 1,000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ ಮುಖಬೆಲೆಯ ಬಾಂಡ್ಗಳನ್ನು ಇಲ್ಲಿ ಒಂದು ಖರೀದಿ ಮಾಡೋದು. ಎಷ್ಟು ಮುಖಬೆಲೆಯ ಬಾಂಡ್ಗಳನ್ನು ಕೊಡ್ತಾ ಇದ್ದಾರೆ ಅದು ಕೂಡ ಎಕ್ಸಾಮ್ ಅಲ್ಲಿ ಪಾಯಿಂಟ್ ಆಗಿ ಕೇಳ್ತಾರೆ. 1,000, 10,000, 1 ಲಕ್ಷ, 10 ಲಕ್ಷ, 1 ಕೋಟಿ, ಈ ಒಂದು 5 ಕೆಟಗರಿಯಲ್ಲಿ ಬಾಂಡ್ಗಳನ್ನು ವಿತರಣೆ ಮಾಡ್ತಾ ಇದ್ರು. ಈ ಚುನಾವಣಾ ಬಾಂಡ್ಗಳನ್ನು ಗೊತ್ತುಪಡಿಸಿದಂತಹ SBI ಶಾಖೆಯ ಮೂಲಕ ಮಾತ್ರ ನೀಡಲಾಗ್ತಾ ಇತ್ತು. ಈ ಒಂದು ಯೋಜನೆಯನ್ನ ಸಂವಿಧಾನದ 19 ಕ್ಲಾಸ್ 1 ಕ್ಲಾಸ್ ಎ ವಿಧಿಯ ಅಡಿಯಲ್ಲಿ ದೇಣಿಗೆ ಮಾಹಿತಿ ಪಡೆಯುವ ಹಕ್ಕನ್ನು ಉಲ್ಲಂಘಿಸುತ್ತದೆ ಅಂತ ಹೇಳಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುತ್ತೆ. ದೇಣಿಗೆ ನೀಡಿದವರಿಗೆ ಹಾಗೂ ದೇಣಿಗೆ ಪಡೆದ ಪಕ್ಷಗಳಿಗೆ ತೆರಿಗೆಯಿಂದ ವಿನಾಯಿತಿಯನ್ನು ಕೂಡ ನೀಡಲಾಗ್ತಾ ಇತ್ತು. ಇದು ಕೂಡ ಅಸಾಂವಿಧಾನಿಕ ಅಂತ ಹೇಳಿ ತೀರ್ಪನ್ನು ನೀಡಲಾಗಿದೆ. ಫಾರ್ ಎಕ್ಸಾಂಪಲ್ ಮುಖೇಶ್ ಅಂಬಾನಿಯವರು ಅಥವಾ ಬೇರೆ ಬೇರೆ ಬಿಸ್ನೆಸ್ ಟೈಕೂನ್ಸ್ಗಳು ಒಂದು 50 ಕೋಟಿ ದೇಣಿಗೆ ನೀಡಿದ್ದಾರೆ ಅಂದರೆ 50 ಕೋಟಿಗೆ ಟ್ಯಾಕ್ಸ್ ಇರೋದಿಲ್ಲ. ಹಾಗಾದರೆ ಇಲ್ಲಿ ಜನಸಾಮಾನ್ಯರಿಗೆ ಏನು ಇದರಿಂದ ಉಪಯೋಗ? ರಾಜಕೀಯ ಪಕ್ಷಕ್ಕೆ ಉಪಯೋಗ ಆಗುತ್ತೆ, 50 ಕೋಟಿ ಸಿಗುತ್ತೆ. ಹಾಗೆ ಆ ದೇಣಿಗೆ ಕೊಟ್ಟಂತಹ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಒಂದು ಉಪಯೋಗ ಆಗುತ್ತೆ, ಯಾಕಂದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ ರಿಟರ್ನ್ ಆಗಿ ರಾಜಕೀಯ ಪಕ್ಷಗಳು ಆ ಪರ್ಸನ್ಗೆ ಹೆಲ್ಪ್ ಕೂಡ ಮಾಡ್ಬೋದು. ಆದರೆ ಇಲ್ಲಿ ಜನಸಾಮಾನ್ಯರಿಗೆ ಏನು ಹೆಲ್ಪ್ ಆಗುತ್ತೆ? ಯಾಕಂದರೆ ಟ್ಯಾಕ್ಸ್ ಇವತ್ತು ಜನಸಾಮಾನ್ಯರು ಕೂಡ ಕಟ್ತಾ ಇದ್ದಾರೆ. ಇವತ್ತು ಯಾರಾದರೂ ಒಂದು 5,000 ದುಡಿತಾ ಇದ್ದಾರೆ, 10,000 ಒಂದು ಕೆಲಸ ಮಾಡ್ತಾ ಇದ್ದಾರೆ, ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನಾವು ಒಂದು ಟ್ಯಾಕ್ಸನ್ನು ಕಟ್ತೀವಿ. ಯಾವುದಾದ್ರು ವಸ್ತುವನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅದ್ರ ಮೇಲೆ ಟ್ಯಾಕ್ಸನ್ನು ನಾವು ಕಟ್ಟಿ ಆ ವಸ್ತುವನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಮ್ಯೂಚುವಲ್ ಬೆನಿಫಿಟ್ ಯಾರಿಗೆ ಆಗ್ತಾ ಇದೆ? ರಾಜಕೀಯ ಪಕ್ಷಕ್ಕೆ ಮತ್ತು ಬಿಸ್ನೆಸ್ ಪರ್ಸನ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ. ಆಡಳಿತ ಪಕ್ಷ SBI ಮೂಲಕ ದೇಣಿಗೆಯ ಮೊತ್ತ ಮತ್ತು ದೇಣಿಗೆ ನೀಡಿದವರ ಮಾಹಿತಿಯನ್ನು ಪಡ್ಕೋಬಹುದಾಗಿತ್ತು. ಯಾರು ದೇಣಿಗೆ ನೀಡಿದ್ದಾರೆ ಅಲ್ವಾ, ಅವರ ಮಾಹಿತಿಯನ್ನು ಪಡ್ಕೋಬಹುದಾಗಿತ್ತು. ಆದರೆ ವಿರೋಧ ಪಕ್ಷಕ್ಕೆ ಈ ಅವಕಾಶ ಇರಲಿಲ್ಲ. ಫಾರ್ ಎಕ್ಸಾಂಪಲ್ BJP ನಮ್ಮ ಆಡಳಿತ ಪಕ್ಷ ಆಗಿತ್ತು. BJPಯವರು ಮಾಹಿತಿಯನ್ನು ಪಡ್ಕೋಬಹುದು. ಯಾರು ನಮಗೆ ದೇಣಿಗೆ ಕೊಟ್ಟರು, ಅಂಬಾನಿಯವರು ಎಷ್ಟು ಕೊಟ್ಟರು, ಹಾಗೆ ನಮ್ಮ ಟಾಟಾ ಅವರು ಎಷ್ಟು ಕೊಟ್ಟಿದ್ದಾರೆ, ಹಾಗೆ ಅದಾನಿಯವರು ಎಷ್ಟು ಕೊಟ್ಟಿದ್ದಾರೆ. ಆದರೆ ವಿರೋಧ ಪಕ್ಷಕ್ಕೆ ಈ ಅವಕಾಶ ಇರಲಿಲ್ಲ. ಹಾಗಾದ್ರೆ ಇದು ಯಾರ ಫೇವರ್ ಆಗಿದೆ ಅಂತಂದ್ರೆ ಆಡಳಿತ ಪಕ್ಷದ ಒಂದು ಫೇವರ್ ಆಗಿದೆ. ಈ ಮುಖಾಂತರ ಆಡಳಿತ ಪಕ್ಷ ಏನು ಮಾಡಿತು ಅಂದರೆ ಸುಮಾರು 6,000 ಕೋಟಿ 7,000 ಕೋಟಿಯಷ್ಟು ದೇಣಿಗೆನ ಪಡ್ಕೊಂತು. ಆದರೆ ವಿರೋಧ ಪಕ್ಷಕ್ಕೆ ಈ ಅವಕಾಶ ಇರಲಿಲ್ಲ. ಹಾಗಾಗಿ ಇದನ್ನ ಟೋಟಲ್ ಆಗಿ ಅನ್ಕಾನ್ಸ್ಟಿಟ್ಯೂಷನಲ್, ಅಸಾಂವಿಧಾನಿಕ ಅಂತ ಹೇಳಿ ಎಲ್ಲ ಗ್ರೌಂಡ್ನ ಅಡಿಯಲ್ಲಿ, ಎಲ್ಲ ಒಂದು ಬೇಸಿಸ್ನ ಅಡಿಯಲ್ಲಿ ಘೋಷಣೆ ಮಾಡಿ ಇವಾಗ ಅದನ್ನ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ರದ್ದುಪಡಿಸಿರುತ್ತೆ. ಇಷ್ಟು ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಪ್ರಸ್ತುತ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಚೀನಾ, ಜಪಾನ್, ಜರ್ಮನಿ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಜರ್ಮನಿ ಏನಿದೆ ಪ್ರಸ್ತುತ 2024 ಫೆಬ್ರವರಿ ಹೊತ್ತಿಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವಂತಹ ದೇಶ ಆಗುತ್ತೆ. ಜಪಾನಲ್ಲಿ ಏನಾಗ್ತಾ ಇದೆ, ಆರ್ಥಿಕ ಹಿಂಜರಿತ ಉಂಟಾಗ್ತಾ ಇದೆ, ಆರ್ಥಿಕ ಕುಸಿತ ಉಂಟಾಗ್ತಾ ಇದೆ. ಯಾಕೆ ಜಪಾನಲ್ಲಿ ಆರ್ಥಿಕ ಕುಸಿತ ಉಂಟಾಗ್ತಾ ಇದೆ ಅಂತಂದ್ರೆ ಪ್ರಸ್ತುತ ಜಪಾನ್ 3ನೇ ಸ್ಥಾನದಲ್ಲಿತ್ತು. ಯಾವಾಗ? ಈ ಒಂದು ಜಾನ್ವರಿ ಹೊತ್ತಿಗೆ. ಈ ಆರ್ಥಿಕ ಕುಸಿತ ಯಾಕೆ ಉಂಟಾಗ್ತಾ ಇದೆ? ಒಂದು ಡಾಲರ್ನ ಎದುರುಗಡೆ ಜಪಾನ್ನ ಕರೆನ್ಸಿ ಆದಂತಹ ಒಂದು ಜಪಾನ್ನ ಯೆನ್ ಮೌಲ್ಯ, ಜಪಾನ್ನ ಯೆನ್ನ ಒಂದು ಮೌಲ್ಯ ಏನಾಗ್ತಾ ಇದೆ, ಕುಸಿತಾ ಇದೆ. ಇನ್ನು ಜಪಾನ್ನಲ್ಲಿ ವೃದ್ಧರ ಸಂಖ್ಯೆ, ವಯಸ್ಸಾದವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಜಪಾನ್ನ ಯೆನ್ ಮೌಲ್ಯದ ಜೊತೆಗೆ ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಇಲ್ಲಿನ ಜನಸಂಖ್ಯೆ ಜಪಾನ್ಗೆ ಮುಳುವಾಗ್ತಾ ಇದೆ. ಮತ್ತು ರೋಬೋಟ್ಗಳನ್ನು ಏನು ಬಳಸಿದ್ದಾರೆ, ಇನ್ಸ್ಟೆಡ್ ಆಫ್ ಮ್ಯಾನ್, ಮನುಷ್ಯರ ಬದಲಿಗೆ ಕೆಲವೊಂದು ಕೆಲಸಗಳಲ್ಲಿ ರೋಬೋಟ್ ಅನ್ನು ಏನು ಬಳಸಿದ್ದಾರೆ ಅದು ಅಷ್ಟೊಂದು ನಿರೀಕ್ಷಿತವಾಗಿ ಯಶಸ್ಸನ್ನು ಗಳಿಸಿಲ್ಲ. ಹೀಗೆ ಎಲ್ಲ ಕಾರಣಗಳಿಂದ ಜಪಾನ್ನ ಆರ್ಥಿಕ ಮೌಲ್ಯ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ, ಆರ್ಥಿಕ ಹಿಂಜರಿತ ಉಂಟಾಗ್ತಾ ಇದೆ. 3ನೇ ಸ್ಥಾನದಲ್ಲಿದ್ದಂತಹ ಜಪಾನ್ನ ಆರ್ಥಿಕ ಮೌಲ್ಯ ಇವಾಗ 4ನೇ ಸ್ಥಾನಕ್ಕೆ ಕುಸಿದಿದೆ. ಈ 3ನೇ ಸ್ಥಾನಕ್ಕೆ ಇವಾಗ ಜರ್ಮನಿ ಬಂದಿದೆ.
ಪ್ರಸ್ತುತ ವಿಶ್ವದಲ್ಲಿ ಅತ್ಯುತ್ತಮ ಒಂದು ಮಾರುಕಟ್ಟೆ ಮೌಲ್ಯ ಅಥವಾ ಆರ್ಥಿಕ ಮೌಲ್ಯವನ್ನು ಹೊಂದಿರುವಂತಹ ದೇಶಗಳು ಯಾವ್ದ್ಯಾವುದು? 1ನೇ ಸ್ಥಾನದಲ್ಲಿ ಅಮೆರಿಕ ಬರುತ್ತೆ. ಅಮೆರಿಕಾದ ಒಂದು ಆರ್ಥಿಕ ಶಕ್ತಿ ಎಷ್ಟಿದೆ ಅಂದರೆ $27.36 ಟ್ರಿಲಿಯನ್ ಒಂದು ಆರ್ಥಿಕ ಶಕ್ತಿ ಇದೆ. 2ನೇ ಸ್ಥಾನದಲ್ಲಿ ಚೀನಾ ಬರುತ್ತೆ. ಚೀನಾ $17.52 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಹಾಗೆ 3ನೇ ಸ್ಥಾನದಲ್ಲಿ ಜರ್ಮನಿ. ಜಪಾನ್ ಇತ್ತು, ಇವಾಗ ಜರ್ಮನಿ ಬಂದಿದೆ. ಜರ್ಮನಿ 4.4 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಹಾಗೆ ಜಪಾನ್ ಕೂಡ 4.2 ಟ್ರಿಲಿಯನ್ ಎಕಾನಮಿ ಇದೆ. ಹಾಗೆ 5ನೇ ಸ್ಥಾನದಲ್ಲಿ ಭಾರತ ಇದೆ. ಇದನ್ನು ಕೂಡ ಕೇಳ್ತಾರೆ, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಪ್ರಸ್ತುತ ಅಂತಂದ್ರೆ ಪ್ರಸ್ತುತ ಭಾರತ 5ನೇ ಸ್ಥಾನದಲ್ಲಿದೆ. ಭಾರತ 4.1 ಟ್ರಿಲಿಯನ್ ಒಂದು ಎಕಾನಮಿ ಆಗುತ್ತೆ. ಸೊ ಇದನ್ನ ತಾವು ಅಬ್ಸರ್ವ್ ಮಾಡಬೇಕು. ಭಾರತ ವೇಗವಾಗಿ ಬೆಳೀತಾ ಇದೆ ಆರ್ಥಿಕ ಶಕ್ತಿಯಲ್ಲಿ ಅಂತ ಹೇಳಿ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದವರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳು ಸಿದ್ದರಾಮಯ್ಯ, ರಾಮಕೃಷ್ಣ ಹೆಗಡೆ, ಯಡಿಯೂರಪ್ಪ, ವೀರಪ್ಪ ಮೊಯ್ಲಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸಿದ್ದರಾಮಯ್ಯನವರು 15 ಬಾರಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇದನ್ನು ಕೂಡ ಕೇಳ್ತಾರೆ, ಎಷ್ಟು ಸಲ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ? 15 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಾರೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದ 2ನೇ ವ್ಯಕ್ತಿ ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ ಅವರು 13 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಅವರನ್ನ ಬಿಟ್ಟರೆ ಯಡಿಯೂರಪ್ಪನವರು 8 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಇಷ್ಟು ತಮಗೆ ಗೊತ್ತಿರಬೇಕು. ಇನ್ನು ದೇಶ ಮಟ್ಟದಲ್ಲಿ ವಾಜುಭಾಯಿ ವಾಲಾ ಅವರು ಗುಜರಾತ್ನ ವಿತ್ತ ಸಚಿವ, ಗುಜರಾತ್ನ ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು. ಅವರು 18 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಇತ್ತೀಚೆಗೆ ಮಧ್ಯಂತರ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡ್ತಾರೆ. 6ನೇ ಬಾರಿ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಮುಂದಿನ ಪ್ರಶ್ನೆ, ಕನ್ನಡ ಕಣ್ಗಾವಲು ಮೊಬೈಲ್ ತಂತ್ರಾಂಶ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಕಲಿಕೆ, ಕಂದಾಯ ಇಲಾಖೆಯ ದಾಖಲಾತಿಗಳ ಕ್ರೋಢೀಕರಣ, ಕನ್ನಡ ಬಳಕೆಯ ಕಾಯ್ದೆಯ ಅನುಷ್ಠಾನ, ಬೇರೆ ರಾಜ್ಯದವರಿಗೆ ಕನ್ನಡ ಕಲಿಕೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಈ ಕನ್ನಡ ಬಳಕೆಯ ಕಾಯ್ದೆ ಏನಿದೆ ಅದರ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಈ ಕನ್ನಡ ಕಣ್ಗಾವಲು ಮೊಬೈಲ್ ತಂತ್ರಾಂಶ ಸಂಬಂಧಪಡುತ್ತೆ. ಕರ್ನಾಟಕದಲ್ಲಿ ವಾಣಿಜ್ಯ ಸಂಸ್ಥೆ ಹಾಗೆ ವಹಿವಾಟು ಕೇಂದ್ರಗಳು, ಬೇರೆ ಬೇರೆ ಉದ್ದಿಮೆಗಳು ಮತ್ತು ಕೈಗಾರಿಕೆಗಳ ಒಂದು ನೇಮಿಂಗ್ ಪ್ಲೇಟ್ ನಾಮಫಲಕಗಳಲ್ಲಿ ಶೇಕಡ 60% ಏನು ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತಹ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಮಸೂದೆ ತಿದ್ದುಪಡಿ ಮಸೂದೆ 2024 ನಮ್ಮ ಸರ್ಕಾರ ಅಂಗೀಕಾರ ಮಾಡುತ್ತೆ, ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಗುತ್ತೆ. ಈ ಒಂದು ಕಾಯ್ದೆಯನ್ನು ಯಾರು ಅನುಷ್ಠಾನಗೊಳಿಸೋದಿಲ್ಲ, ಯಾರು ಜಾರಿಗೆ ತರೋದಿಲ್ಲ, ಅನುಷ್ಠಾನಗೊಳಿಸೋದಿಲ್ಲ, ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಪಡ್ಕೊಳ್ಳೋಕೆ, ಅವರ ವಿರುದ್ಧ ಒಂದು ದೂರನ್ನು ಸಲ್ಲಿಸೋಕೆ ಕನ್ನಡ ಕಣ್ಗಾವಲು ಮೊಬೈಲ್ ತಂತ್ರಾಂಶವನ್ನು ಅಭಿವೃದ್ಧಿ ಪಡಿಸಲಾಗ್ತಾ ಇದೆ. ಇಷ್ಟು ತಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ಹಾರ್ನ್ ಬಿಲ್ ಹಬ್ಬವನ್ನು ಕೈಗೊಳ್ಳಲಾಗಿತ್ತು ಅಂತ ಪ್ರಶ್ನೆ. ಆಯ್ಕೆಗಳು ಶಿವಮೊಗ್ಗ, ದಾಂಡೇಲಿ, ಮೈಸೂರು, ಹೊನ್ನಾವರ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದಾಂಡೇಲಿಯಲ್ಲಿ ರೀಸೆಂಟ್ ಆಗಿ ಹಾರ್ನ್ ಬಿಲ್ ಹಬ್ಬವನ್ನು ಕೈಗೊಳ್ಳಲಾಗಿತ್ತು. ಇನ್ನು ನಮ್ಮ ರಾಜ್ಯದಲ್ಲಿ ಹಾರ್ನ್ ಬಿಲ್ ಹಬ್ಬವನ್ನು ದಾಂಡೇಲಿಯಲ್ಲಿ ಕೈಗೊಳ್ಳಲಾಗುತ್ತೆ. ಇನ್ನು ಭಾರತದಲ್ಲಿ ಹಾರ್ನ್ಬಿಲ್ ಉತ್ಸವ ಅಂತ ಹೇಳಿ ನಡೆಸ್ತಾರೆ. ಎಲ್ಲಿ ನಡೆಸ್ತಾರೆ ಅಂದರೆ ಈಶಾನ್ಯ ಭಾರತದ ರಾಜ್ಯವಾದ ನಾಗಾಲ್ಯಾಂಡ್ನಲ್ಲಿ ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೆ ಪ್ರತಿ ವರ್ಷ ಈ ಒಂದು ವಾರ್ಷಿಕ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಏನಿದೆ ನಾಗಾಲ್ಯಾಂಡ್ನ ಎಲ್ಲ ಜನಾಂಗೀಯ ಗುಂಪುಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದಕ್ಕಾಗಿ ಇದನ್ನ ಹಬ್ಬಗಳ ಹಬ್ಬ ಅಂತ ಹೇಳಿ ಕರೀತಾರೆ. ಮುಂದಿನ ಪ್ರಶ್ನೆ, ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇತ್ತೀಚೆಗೆ ಯಾವ ದೇಶದಲ್ಲಿ ತನ್ನ ಶೋರೂಮ್ ಅನ್ನು ಆರಂಭಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಫ್ರಾನ್ಸ್, ಆಸ್ಟ್ರೇಲಿಯಾ, ಜರ್ಮನಿ ಮತ್ತು ಜಪಾನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಜಗತ್ತಿನ 6ನೇ ಅತಿದೊಡ್ಡ ರಿಟೇಲ್ ಆಭರಣ ಸಂಸ್ಥೆಯಾಗಿರುವಂತಹ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ತನ್ನ ಶೋರೂಮ್ ಅನ್ನು ಆರಂಭ ಮಾಡಿದೆ. ಪ್ರಸ್ತುತ ಈ ಒಂದು ಬ್ರ್ಯಾಂಡ್ ಏನಿದೆ
ಭಾರತ, UAE, ಕತಾರ್, ಕುವೈತ್, ಓಮನ್, ಬಹರೇನ್ ಹೀಗೆ ಜಗತ್ತಿನಾದ್ಯಂತ 340ಕ್ಕಿಂತ ಅಧಿಕ ಮಳಿಗೆಗಳನ್ನು ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ಹೆಲಿಕಾಪ್ಟರ್ ವೈದ್ಯಕೀಯ ಸೇವೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಉತ್ತರಾಖಂಡ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಉತ್ತರಾಖಂಡ್ನಲ್ಲಿ ಇದೇ ಮೊದಲ ಬಾರಿಗೆ ಒಂದು ವೈದ್ಯಕೀಯ ಸೇವೆಯನ್ನು ಹೆಲಿಕಾಪ್ಟರ್ ಮೂಲಕ ಆರಂಭಿಸಲಾಗಿರುತ್ತೆ. ಇದು ನಮ್ಮ ಭಾರತದಲ್ಲೇ ಮೊದಲ ಬಾರಿಗೆ ಈ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಳ್ಳಲಾಗಿರುತ್ತೆ. ಮುಂದಿನ ಪ್ರಶ್ನೆ, ರೈಲ್ವೆ ಸಚಿವಾಲಯದ ಮೇರಿ ಸಹೇಲಿ ಇನಿಷಿಯೇಟಿವ್, ಮೇರಿ ಸಹೇಲಿ ಉಪಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಮಹಿಳಾ ಪ್ರಯಾಣಿಕರ ಸುರಕ್ಷತೆ, ಕಳೆದು ಹೋದ ಮಕ್ಕಳ ರಕ್ಷಣೆ, ಮಾದಕ ವಸ್ತುಗಳ ವಿರುದ್ಧ ಹೋರಾಟ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಈ ಮಹಿಳಾ ಪ್ರಯಾಣಿಕರ ಸುರಕ್ಷತೆಗೆ ಈ ರೈಲ್ವೆ ಸಚಿವಾಲಯದ ಮೇರಿ ಸಹೇಲಿ ಉಪಕ್ರಮ ಸಂಬಂಧ ಪಡುತ್ತೆ. ಅದರ ಜೊತೆಗೆ ನನ್ಹೆ ಫಾರೆಸ್ಟಿ, ಇದು ಕೂಡ ಈ ಉಪಕ್ರಮ ಏನಿದೆ ಕಳೆದು ಹೋದ ಮಕ್ಕಳ ರಕ್ಷಣೆಗೆ ಸಂಬಂಧ ಪಡುತ್ತೆ. ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಪ್ರಸ್ತುತ ಫಿಫಾ ರ್ಯಾಂಕಿಂಗ್ನಲ್ಲಿ ಭಾರತ 117ನೇ ಸ್ಥಾನದಲ್ಲಿದೆ. ಹಾಗೆ ರವಿಚಂದ್ರನ್ ಅಶ್ವಿನ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 500 ವಿಕೆಟ್ಗಳನ್ನು ಪಡೆದಂತಹ ಸಾಧನೆಯನ್ನು ಮಾಡಿರ್ತಾರೆ. ಇನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಮುತ್ತಯ್ಯ ಮುರಳೀಧರನ್ ಅವರು ಪಡ್ಕೊಂಡಿರ್ತಾರೆ. ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನು ಆಲ್ರೆಡಿ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿನ್ ಟು ಲರ್ನ್ನ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿರುತ್ತೆ. ಸೊ 2 ಇಯರ್ಸ್ಗಳ ಕರೆಂಟ್ ಅಫೇರ್ಸ್ ನೋಟ್ಸ್ ಮತ್ತು ಟೆಸ್ಟ್ ನಿಮಗೆ 250 ರೂಪೀಸ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.